ಹಾಯ್! ಆ್ಯಕ್ಚುಲಿ ಏನು ಗೊತ್ತಾ, ನಮಗೆ ಎಸ್ ಎಸ್ ಮಸಾಲ ಅವರು ಬ್ರೋಸ್ಟ್ ಚಿಕನ್ ಮಿಕ್ಸ್ನ ಕೊಟ್ಟಿದ್ದಾರೆ. ಇದೇನಿಲ್ಲ ರೀ, ಮಾಡೋದು ತುಂಬಾ ಸುಲಭ. ಆ್ಯಕ್ಚುಲಿ ಏನಂದರೆ, ನೀವು ಎಗ್ ಹಾಕಿಬಿಟ್ಟು ಅದನ್ನು ಜಸ್ಟ್ ಬೀಟ್ ಮಾಡ್ಕೋಬೇಕು. ಅವ್ರು ಕೊಟ್ಟಿರುವಂತಹ ಬ್ರೋಸ್ಟ್ ಚಿಕನ್ ಮಿಕ್ಸನ್ನು ಪ್ಲೇಟ್ಗೆ ಹಾಕ್ಕೊಳ್ಳಿ. ಅದು ಹಾಕ್ಕೊಂಡ್ಮೇಲೆ ನಾವು ಎಗ್ನ ಚೆನ್ನಾಗಿ ಬೀಟ್ ಮಾಡಿರುವಂಥ ಎಗ್ಗಿಗೆ ನೀವು ಬೇಕಾದರೆ ಮಿಲ್ಕ್ ಬೇಕಾದರೂ ಹಾಕ್ಕೋಬೋದು. ನಾನು ಹಾಕಿಲ್ಲ, ಆಪ್ಷನಲ್ಲು. ಮೊಟ್ಟೆನ ಒಳಗಡೆ ಅದನ್ನು ಡಿಪ್ ಮಾಡಿ ನೆಕ್ಸ್ಟು ಈ ಬ್ರೋಸ್ಟ್ ಚಿಕನ್ ಮಿಕ್ಸ್ ಪೌಡರ್ಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಆ ಕಡೆಯಿಂದ ಈ ಕಡೆಗೆ ಒರಳಿಸಿ ನೀಟಾಗಿ ಇಟ್ಕೋಬೇಕು. ಅದು ಇಟ್ಟಾದಮೇಲೆ ನೀವು ನೆಕ್ಸ್ಟು 30 ಮಿನಿಟ್ಸ್ 30 ನಿಮಿಷಗಳ ಕಾಲ ಆ ಚಿಕನನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಆ 30 ನಿಮಿಷಗಳನ್ನು ನೀವು ಬೇಕಾದ್ರೆ ಫ್ರಿಜ್ಜರಲ್ಲಿ ಬೇಕಾದರೂ ಇಡ್ಬೋದು. ಫ್ರಿಜ್ಜರಲ್ಲಿ ಇಟ್ಟರೂ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ನಾವು ನಮ್ಮ ಮನೇಲಿ ಫ್ರಿಜ್ ಇಲ್ಲ ಹಂಗೆ ಇಡ್ತೀವಿ ಅಂದರೆ ಹಂಗೆ ಬೇಕಾದರೂ ಇಡಿ. ಅದೆಲ್ಲ ನೀಟಾಗಿ ಇಟ್ಟು 30 ಮಿನಿಟ್ಸ್ ಮ್ಯಾರಿನೇಟ್ ಆದಮೇಲೆ ಈ ಥರ ಇರುತ್ತೆ. ಅದಾದಮೇಲೆ ನೀವು ಬಿಸಿ ಬಿಸಿ ಬಾಣಲೆಗೆ ಎಣ್ಣೆ ಕಾಯಕ್ಕಿಡಿ. ಬಾಣಲೆಲಿ ಎಣ್ಣೆ ಕಾಯ್ತಾ ಇದೆ ಅಂದಮೇಲೆ ಚೆನ್ನಾಗಿ ಕಾದಿದೆ ಅಂದಮೇಲೆ ನಮ್ಮ ಚಿಕನ್ನ ಹಾಕಿ, ನಮ್ಮ ಬ್ರೋಸ್ಟ್ ಚಿಕನ್ ಎಸ್ ಎಸ್ ಮಸಾಲ ಅವರ ಬ್ರೋಸ್ಟ್ ಚಿಕನನ್ನು ಹಾಕಿ ಚೆನ್ನಾಗಿ ಹೊಂಬಣ್ಣ ಬರುವವರೆಗೆ ಕದೆಯಿರಿ. ಮತ್ತು ಅದೆಷ್ಟು ಚೆನ್ನಾಗಿರುತ್ತೆ ಅಂದರೆ ತಿನ್ನೋಕ್ಕೆ ಟೇಸ್ಟ್ ಮತ್ತು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.